ತಿನ್ನಿ, ಏನಾಗಲ್ಲ, ತಿನ್ನಿ ತಿನ್ನಿ. ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಯಾವತ್ತೂ ಮಾಡ್ದಲೇ ಇರೋ ಸಾಧನೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದೇನು ಸಾಧನೆ ಅಲ್ಲ, ಬಟ್ ಸ್ಟಿಲ್ ಅದೇನಂದರೆ ನಾನು ಫಸ್ಟ್ ಟೈಮ್ ಕೆಸಿನೋಗೆ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಬಿಟ್ ನರ್ವಸ್. ಸೊ ಇವತ್ತು ಈವ್ನಿಂಗ್ ಕೆಸಿನೋಗೆ ಹೋಗಬೇಕು. ಮಾರ್ನಿಂಗ್ ಒಂದು ಸಲ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಅಂತ ಬಂದಿದ್ದೀನಿ. ಗೋವಾ ಏನಕ್ಕೆ ಫೇಮಸ್ ಗೊತ್ತಾ? ಬೀಚ್, ಕಡಿಮೆ ಪ್ರೈಸ್ಗೆ ಸಿಗೋ ಎಣ್ಣೆ ಆ್ಯಂಡ್ ನಾಮ ಹಾಕಿಸ್ಕೊಳ್ಳೋಕ್ಕೆ ಅಂತಲೇ ಇರೋ ಕೆಸಿನೋ. ಆ್ಯಕ್ಚುಲಿ ಆಮ ಬೀಚ್ ಪರ್ಸನ್. ಬೀಚ್ ಸುತ್ತಿದ್ದಾಯಿತು, ಮತ್ತು ಡ್ರಿಂಕ್ಸ್ ನಾನು ಮಾಡಲ್ಲ. ಸೊ ಇವಾಗ ಕೆಸಿನೋ ಒಂದು ಬಾಕಿ ಇತ್ತು, ಅದಕ್ಕೆ ಒಂದು ಸಲ ಟ್ರೈ ಮಾಡೇ ಬಿಡೋಣ ಅಂತ ಈಗ ನಾನು ಹೋಗ್ತಿರೋದು ಕೆಸಿನೋ ಕಡೆಗೆ. ಅಲ್ಲಿ ಎಷ್ಟೊಂದು ಕೆಸಿನೋ ಇದೆ, ಬಟ್ ತುಂಬ ಫೇಮಸ್ ಅಂದರೆ ಮೆಜೆಸ್ಟಿಕ್ ಪ್ರೈಡ್ ಆ್ಯಂಡ್ ಬಿಗ್ ಡ್ಯಾಡಿ. ಬಿಗ್ ಡ್ಯಾಡಿ ಕೆಸಿನೋ ನಮ್ಮ ಕನ್ನಡದವ್ರದ್ದು. ಅದೇ ವೀರೇಂದ್ರ ಪಪ್ಪಿ ಇದ್ದಾರಲ್ಲ ಅವ್ರದ್ದು. ಅವ್ರು ಯಾರು ಗೊತ್ತಾ? ದೊಡ್ಡಣ್ಣ ಇದ್ದಾರಲ್ಲ ಫಿಲ್ಮ್ ಆ್ಯಕ್ಟರ್, ಅವ್ರ ಅಳಿಯ. ಆದರೂ ನಾವು ಬಿಗ್ ಡ್ಯಾಡಿಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಮೆಜೆಸ್ಟಿಕ್ ಪ್ರೈಡ್ ಬಿಗ್ ಡ್ಯಾಡಿಗಿಂತ ಅಫೋರ್ಡೆಬಲ್ ಆಗಿತ್ತು. ಸೊ ಐ ಚೂಸ್ ಟು ಗೋ ಮೆಜೆಸ್ಟಿಕ್ ಪ್ರೈಡ್. ಮೆಜೆಸ್ಟಿಕ್ ಪ್ರೈಡಲ್ಲಿ ಎಂಟ್ರಿ ಫ್ರೀ ಸ್ಟಾರ್ಟ್ಸ್ ಫ್ರಮ್ 2000 ಅಪ್ ಟು 5K ಇರುತ್ತೆ. ಅದು ವೀಕ್ ಡೇಸಲ್ಲಿ. ಐ ಚೂಸ್ 2000 ಟಿಕೆಟ್. ಇನ್ ದ್ಯಾಟ್ ಐ ಗಾಟ್ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ 1 ವೋಚರ್ ಕೊಟ್ಟಿರ್ತಾರೆ 500 ರುಪೀಸ್ದು. ನಾವು ಯಾವುದಾದ್ರೂ ಗೇಮ್ಸ್ ನಮ್ಗೆ ಇಷ್ಟ ಬಂದಿದ್ದು ಆಡ್ಬೋದು. ಆ್ಯಂಡ್ 1 ಲಕ್ಕಿ ಕೂಪನ್ ಕೊಟ್ಟಿರ್ತಾರೆ. ಆ್ಯಂಡ್ 2500ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಜೊತೆ ಒಂದು 5 ಟೈಪ್ಸ್ ಆಫ್ ಡ್ರಿಂಕ್ಸ್ ಇರುತ್ತೆ. ಅದು ಲಿಮಿಟೆಡ್ ಮಾತ್ರ. ಅದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮಗೆ ಫೆಸಿಲಿಟೀಸ್ ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಅದು ಕಾಸಿಗೆ ತಕ್ಕನದ್ದು ಕಜ್ಜಾಯ ಹೇಳ್ತಾರಲ್ಲ ಆ ಥರ. ರಿಸೆಪ್ಷನ್ ಏರಿಯಾ ಇರುತ್ತಲ್ಲ ಅದು ಲ್ಯಾಂಡಲ್ಲೇ ಇರುತ್ತೆ, ಬಟ್ ಕೆಸಿನೋ ಇರುತ್ತಲ್ಲ ಅದು ವಾಟರಲ್ಲಿ. ನಾವು ಕೆಸಿನೋಗೆ ಹೋಗಬೇಕು ಅಂದರೆ ನಾವು ಇನ್ನೊಂದು ಬೋಟ್ನ ಹತ್ಕೊಂಡು ಹೋಗಬೇಕು. ಆ ಬೋಟ್ ಕೂಡ ಚೆನ್ನಾಗಿತ್ತು. ಬೋಟ್ ಹೋಗೋ ದಾರಿ ಕೂಡ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೋಟೋಸ್ ವೀಡಿಯೋಸ್ ಅಂತೂ ಸಖತ್ತಾಗಿ ಬರುತ್ತೆ. ಮತ್ತು ನನಗಂತೂ ಟೈಟಾನಿಕ್ ಮೂವಿನೇ ನೆನಪಾಗ್ತಾ ಇತ್ತು. ನೀವು ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋ ನೆಸೆಸಿಟಿ ಇರಲ್ಲ. ನೀವು ಒಂದು ಸಲ ಕೆಸಿನೋಗೆ ಪೇ ಮಾಡಿದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲ ಅವರೇ ಕೊಡ್ತಾರೆ. ನಾನು ಈ ಥರ ಪ್ಲೇಸ್ ಮತ್ತು ವೆದರ್ ಯಾವತ್ತೂ ಸಿಗಲ್ಲ ಅಂತ ಚೆನ್ನಾಗಿ ಫೋಟೋಸ್ ಮತ್ತು ವೀಡಿಯೋಸ್ ತಗೊಂಡೆ. ನಿಮ್ಗೊಂದು ಇನ್ನೊಂದು ವಿಷಯ ಗೊತ್ತಾ? ಕೆಸಿನೋ ಏನು ಆಡ್ತಾರಲ್ಲ ಅಲ್ಲಿ ಒಳಗಡೆ ಗೇಮ್ಸು, ಅದು ಭೂಮಿ ಮೇಲೆ ಆಡಿದ್ರೆ ಇಲ್ಲೀಗಲ್ ಅಂತೆ. ಅದೇ ವಾಟರ್ ಮೇಲೆ ಆಡಿದ್ರೆ ಲೀಗಲ್ ಅಂತೆ. ನಂಗೆ ಈ ವಿಷಯ ಗೊತ್ತಾಗಿದ್ದು ಇವಾಗಲೇ. ಮತ್ತು ನಾನಿವಾಗ ರೀಚ್ ಆಗಿರೋದು ಮೆಜೆಸ್ಟಿಕ್ ಪ್ರೈಡ್ಗೆ. ಇದೆ ಮೆಜೆಸ್ಟಿಕ್ ಪ್ರೈಡ್. ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಹೊರಗಡೆನೇ ಇಷ್ಟು ಚೆನ್ನಾಗಿದೆ, ಒಳಗಡೆ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇದೇ ಥರ ಎಷ್ಟೊಂದು ರಿಸರ್ಚ್ ಮಾಡಿ ಏನಿದೆ ಹೆಂಗಿದೆ ಹೋಗ್ಬೋದಾ ಸೇಫಾ ಅದೆಲ್ಲ ತಿಳ್ಕೊಂಡೆ ನಾನು ಇದರಲ್ಲಿ ಹೋಗ್ತಾ ಇರೋದು ಇಲ್ಲಿಗೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹೋಗಿದ್ದ ಕೆಸಿನೋಗೆ ವೀಡಿಯೋ ಮಾಡಬೇಕು, ಕೆಸಿನೋ ಎಲ್ಲ ನಿಮಗೆಲ್ಲ ತೋರಿಸ್ಬೇಕು ಅಂತ. ಆದರೆ ಐರನಿ ಏನು ಗೊತ್ತಾ, ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ವೀಡಿಯೋನೇ ಮಾಡೋಕ್ಕೆ ಬಿಟ್ಟಿಲ್ಲ. ಅಂದರೂ ನಾನು ಕದ್ದು ವೀಡಿಯೋ ಮಾಡಿದ್ದೀನಿ. ಸಿಗಾಕೊಂಡು ಒಂದು ವೀಡಿಯೋನ ಡಿಲೀಟ್ ಕೂಡ ಮಾಡಿಸ್ಬಿಟ್ರು. ನಾನು ಹುಡುಗಿ ಆಗಿರೋದಕ್ಕೆ ವೀಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಹುಡುಗರಾಗಿದ್ದರೆ ಹೊಡಿಸ್ಬಿಡ್ತಿದ್ರು. ಬಿ ಕೇರ್ಫುಲ್. ನೋಡಿ ಇದೆ ಲಿಫ್ಟು, ಸಖತ್ತಾಗಿದೆ ಲಿಫ್ಟು. ಎಷ್ಟು ದೊಡ್ಡದು ಅಂದರೆ ಒಂದು ಹಾಲ್ ಇರುತ್ತಲ್ಲ ಅಷ್ಟು ದೊಡ್ಡದು. ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ನಿಮಗೆ ಗೇಮ್ಸ್ ಇರುತ್ತೆ. ಥರ್ಡ್ ಫ್ಲೋರ್ ಮೈ ಫೇವ್ರೇಟ್ ಫುಡ್. ಅಲ್ಲಿ ನಾನು ಹೋಗಿದ ತಕ್ಷಣ ನನಗೆ ಕಾಣಿಸಿದೆ ಪಾನಿಪುರಿ. ಎಲ್ಲೋದ್ರೂ ಪಾನಿಪುರಿ ಬಿಡೋಕ್ಕಾಗುತ್ತಾ ತಿನ್ನೋದು ಅಂತ ನಾನು ಫಸ್ಟ್ ಪಾನಿಪುರಿ ತಿನ್ಕೊಂಬಿಟ್ಟು ಚೆನ್ನಾಗಿ ನೆಕ್ಸ್ಟ್ ಹೋಗಿದ್ದು ಫೋರ್ತ್ ಫ್ಲೋರ್ಗೆ ನಿಮಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್. ಅವತ್ತು ಮಂಡೇ ಆಗಿತ್ತು. ಮಂಡೇ ಯೂಶ್ವಲಿ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಐ ಚೂಸ್ ಟು ಈಟ್ ವೆಜಿಟೇರಿಯನ್. ಓಕೆ, ಪನ್ನೀರೆಲ್ಲ ಚೆನ್ನಾಗಿತ್ತು. ನಂಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ತಿಂದೆ. ಏನಂದರೆ ನನಗೆ ಅಷ್ಟೊಂದೆಲ್ಲ ಊಟ ನೋಡಿದಾದ್ಮೇಲೆ ಫಸ್ಟ್ ನನಗೆ ತಿನ್ಬೇಕು ಅನಿಸಿರುತ್ತೆ, ಆಯಿತಾ? ಅಷ್ಟೆಲ್ಲ ನೋಡಿದಾದ್ಮೇಲೆ ನೋಡಿನೇ ಹೊಟ್ಟೆ ತುಂಬಿಡುತ್ತೆ. ನನಗೆ ಏನು ತಿನ್ನೋಕ್ಕೆ ಆಗಲಿಲ್ಲ. ಅಂದರೂ ಸ್ವಲ್ಪ ಹಾಕ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ತಿಂತಾ ಇದ್ದೆ. ಕೆಸಿನೋಗೆ ಬಂದು ತಿಂತಿದ್ದೀನಿ ಗೈಸ್. ನೀವು ತಿನ್ನಿ, ತಗೊಳ್ಳಿ, ತಿನ್ನಿ, ಏನಾಗಲ್ಲ, ತಿನ್ನಿ. ಪನ್ನೀರಂತೂ ಸಕ್ಕತ್ತಾಗೈತೆ. ಇವತ್ತು ಸೋಮವಾರ ನಾನ್ ವೆಜ್ ತಿನ್ನೋಂಗಿಲ್ಲ. 12 ಗಂಟೆ ಆಗಲಿ ಅಂತ ಕಾಯ್ತಿದ್ದೀನಿ. ಆಗಿದ ತಕ್ಷಣ ನಾನ್ ವೆಜ್ ಹಾಕ್ಕೊಂಡು ತಿನ್ನೋದೇ. ಸರಿಯಾಗಿ ತಿಂದಿದ್ದೀನಿ, ಚೆನ್ನಾಗಿತ್ತು. ಮಂಡೆ ಅಲ್ವಾ ಬೇಕು ಸ್ವಲ್ಪ
ಫೋರ್ತ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡಿದ ತಕ್ಷಣ ನಾನು ಬಂದಿದ್ದೆ ಥರ್ಡ್ ಫ್ಲೋರಲ್ಲಿ ಏನು ಸಿಗಲ್ಲ ಎಲ್ಲ ಸಿಗುತ್ತೆ. ಡ್ರಿಂಕ್ಸ್ ಆ್ಯಂಡ್ ಫುಡ್ ಮತ್ತು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್. ಆದರೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಅಲ್ಲ, ಎಂಟರ್ಟೈನ್ಮೆಂಟ್ ಮಾತ್ರ ಅನ್ಲಿಮಿಟೆಡ್. ನಿಮಗೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಬೇಕು ಅಂದರೂ ಬೇರೆ ಆಪ್ಷನ್ ಇರುತ್ತೆ, ಅಂದರೆ ಜಾಸ್ತಿ ಪ್ರೈಸ್ ತಗೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಕೂಡ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಇಲ್ಲೇನು ಗೊತ್ತಾ, ಪ್ರೈಸ್ ಡಿಫ್ರೆನ್ಸ್ ಆದಂಗೆ ನಾವು ಕುತ್ಕೊಳ್ಳೋ ಸೀಟ್ ಕೂಡ ಡಿಫ್ರೆನ್ಸ್ ಆಗುತ್ತೆ ಅನಿಸುತ್ತೆ. ಸಮ್ ಪರ್ಟಿಕ್ಯುಲರ್ ಸೀಟಿಗೆ ಮಾತ್ರ ಸರ್ವ್ ಮಾಡ್ತಿದ್ರು, ಅದು ತುಂಬ ಪ್ರೈಸ್ ಜಾಸ್ತಿ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಅದೆಲ್ಲ, ಬಟ್ ನಾನಿಲ್ಲಿ ತಿನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನಾನು ತಿಂದಿದ್ದು ಸೇವ್ ಪುರಿ ಆ್ಯಂಡ್ ಸಮೋಸ, ಕಚೋರಿ ಎಲ್ಲ ಇತ್ತು. ತಿನ್ಕೊಂಡು ಡ್ಯಾನ್ಸ್ ನೋಡೋದ್ರಲ್ಲಿ ಎಷ್ಟು ಮಜಾ ಇತ್ತು ಗೊತ್ತಾ, ಇನ್ಕ್ಲೂಡಿಂಗ್ ಡೆಸರ್ಟ್. ನಿಮಗೆ ಕೇಕ್ಸ್ ಕೂಡ ಸಿಗ್ತಿತ್ತು, ಬಟ್ ನಾನು ಕೇಕ್ ಎಲ್ಲ ತಿಂದಿಲ್ಲ, ನಾನು ಬರೀ ಚಾಟ್ಸ್ ತಿನ್ಕೊಂಡು ಬ್ಯುಸಿ ಆಗಿಬಿಟ್ಟಿದ್ದೆ. ಡ್ಯಾನ್ಸ್ ನೋಡಿಕೊಂಡು ತಿನ್ನೋದು ಸಖತ್ತಾಗಿ ಅನಿಸ್ತಿತ್ತು. ಇಲ್ಲಿ ಯೂಸ್ ಮಾಡಿರೋ ಪ್ರಾಪರ್ಟೀಸ್ ಕೂಡ ಡ್ಯಾನ್ಸ್ಗೆ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಮಾಡ್ತಿದ್ದಾರಲ್ಲ ಡ್ಯಾನ್ಸರು, ನಾನು ಅವ್ರನ್ನ ನೋಡಿ ರಣವೀರ್ ಸಿಂಗ್ ಅಂದ್ಕೊಂಡ್ಬಿಟ್ಟಿದ್ದೆ. ಒನ್ ಪಾಯಿಂಟ್ ಆಫ್ ಟೈಮ್ ನಂಗೆ ಹಂಗೆ ಫೀಲ್ ಆಯಿತು. ಆಮೇಲೆ ಲೇಟರ್ ಆನ್ ಗೊತ್ತಾಯಿತು ಅದು ರಣವೀರ್ ಸಿಂಗ್ ಅಲ್ಲ ಅಂತ. ಅಲ್ಲಿ ಡ್ಯಾನ್ಸ್ ಏನು ಮಾಡ್ತಿರ್ತಾರಲ್ಲ ಅವರೆಲ್ಲ ಪ್ರೊಫೆಷ್ನಲ್ ಡ್ಯಾನ್ಸರ್ಸೇ. ಈಗ ಥರ್ಡ್ ಫ್ಲೋರ್ದು ಎಂಟರ್ಟೈನ್ಮೆಂಟ್ ನೋಡಿದ್ದಾಯಿತು, ತಿಂದಿದ್ದಾಯಿತು. ಈಗ ನಾನು ನೆಕ್ಸ್ಟ್ ಹೋಗಬೇಕಾಗಿರೋದು ಸೆಕೆಂಡ್ ಫ್ಲೋರ್ಗೆ. ಆ್ಯಕ್ಚುಯಲ್ ಗೇಮ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಫ್ಲೋರಿಂದ. ಅಲ್ಲಿ ವೀಡಿಯೋ ಮಾಡೋಂಗೇ ಇಲ್ಲ, ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದೀನಿ. ಯಾರಾದರೂ ಆಲ್ರೆಡಿ ಒಂದು ಸಲ ವೀಡಿಯೋ ಮಾಡಿದ್ದು ಗೊತ್ತಾಗಿ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ರು. ಆದರೂ ಏನಾದರೂ ಆಗಲಿ ನಾನು ವೀಡಿಯೋ ಮಾಡಲೇಬೇಕು ಅಂತ ವೀಡಿಯೋ ಮಾಡಿದ್ದೀನಿ. ನೋಡಿ ಅದಕ್ಕೆ ಹೆಂಗೆಂಗೋ ಬಂದುಬಿಟ್ಟಿದೆ. ಅಲ್ಲಿ ಗೇಮ್ ಆಡೋದು ನೋಡಿದರೆ ನನಗಂತೂ ತಲೆ ಗಿರ್ ಅಂತಿತ್ತು. ಇಲ್ಲಿ ಗೇಮ್ ಹೆಂಗೆ ಅಂದರೆ 100 ರೂಪೀಸಿಂದ ಕಾಯಿನ್ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರೋಂಗೆ ಅಪ್ ಟು 2 lakhs 1 ಕಾಯಿನ್ವರೆಗೂ ಇರುತ್ತೆ. 1-2 lakhs ಕಾಯಿನ್ನ ಜಸ್ಟ್ ಒನ್ ಮಿನಿಟಲ್ಲಿ ಕಳೆದ್ಬಿಟ್ಟಿರ್ತಾರೆ. ಆ ಥರನೂ ಆಡಿರೋರನ್ನ ನೋಡಿದ್ದೀನಿ. ನನಗಂತೂ ಅಂದರೆ ಹೆಂಗೆ ಅನಿಸ್ತು ಅಂದರೆ ಇಷ್ಟೇನ ದುಡ್ಡಿಗೆ ವ್ಯಾಲ್ಯೂ ಅಂತ ಅನಿಸ್ಬಿಡ್ತು ನನಗೆ. ನನ್ನ ಕಣ್ಮುಂದೆನೇ ಎಷ್ಟು 1 ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿರೋರನ್ನ ನಾನು ನೋಡಿದ್ದೀನಿ. ಅಲ್ಲಿ ಬಂದಿರೋರೆಲ್ಲ ನಿಮ್ಮಂಥವ್ರೆಲ್ಲ ಅಲ್ಟ್ರಾ ಲೆಜೆಂಡ್ಸ್, ಅಲ್ಟ್ರಾ ರಿಚ್ ಇರೋರೇ ಬಂದಿದ್ದರು. ಮತ್ತು ಇನ್ನೊಂದು ವಿಷಯ ಏನಂದರೆ ಅಲ್ಲಿ ಅವ್ರು ಆಡ್ತಿರ್ತಾರಲ್ಲ, ಆವಾಗ ಡ್ರೈ ಫ್ರೂಟ್ಸ್ ಇತ್ತು. ಒಬ್ಬರು ಆಟ ಆಡ್ತಿದ್ದಾರೆ, ಹಿಂದೆಯಿಂದ ಬಾಡಿ ಮಸಾಜ್ ಕೊಡ್ತಿದ್ದಾರೆ. ನೋಡಿ ನಂಗೆ ಶಾಕೇ ಆಗೋಯಿತು. ಆದರೆ ಲೈಫ್ ಟೈಮಲ್ಲಿ ಒಂದು ಸಲ ಕೆಸಿನೋ ವಿಸಿಟ್ ಮಾಡಿ ಆಡೋಕ್ಕಲ್ಲ, ಜಸ್ಟ್ ನೋಡೋಕ್ಕೆ ಒನ್ ಟೈಮ್ ಅಷ್ಟೇ. ಬಟ್ ಪದೇ ಪದೇ ಅಲ್ಲಿಗೆ ಹೋಗಬಾರ್ದು. ಒಂದು ಸಲ ನೋಡಿ ಜಗತ್ತು ಹೆಂಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಇದೆ ವಾಶ್ರೂಮ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ ಹಾಕೋಣ ಅಂತ ನಾನು ವೀಡಿಯೋ ಮಾಡಿದೆ. ಇವಾಗ ಟೈಮು 2 o'clock. ನಾನು ಯಾಕೆ 2 o'clockವರೆಗೂ ಇದ್ದೀನಿ ಅಂದರೆ ನಮಗೊಂದು ಕೂಪನ್ ಕೊಟ್ಟಿರ್ತಾರೆ, ಲಕ್ಕಿ ಕೂಪನ್. ಅದನ್ನು 2 o'clockiಗೆ ಅನೌನ್ಸ್ ಮಾಡ್ತಾರೆ. ಲಕ್ಕಲ್ಲಿ ಏನಾದರೂ ನನಗೆ ಕೂಪನ್ ಅಂದರೆ ನನ್ನ ಕೂಪನ್ ಸೆಲೆಕ್ಟ್ ಆಗಿಬಿಡುತ್ತಾ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆದರೆ ನನ್ನ ಕೂಪನ್ ಅಂದರೆ ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ಆಮೇಲೆ ಬೇಜಾರಾಯಿತು. ಹಂಗೆ ಮನೆ ಕಡೆ ಹೋಗೋಣ ಅಂತ ಬರ್ತಾ ಇದ್ದೆ. ಅಲ್ಲಿ ಅಂದರೆ ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ತಾರೋ ಅದೇ ಥರ ಬೋಟ್ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗುತ್ತೆ. ನಾನು ಕೆಸಿನೋಗೆ ಹೋಗೋದಕ್ಕೂ ಮುಂಚೆ ನಾನು ಜೀವನ ನೋಡಿದ ರೀತಿಯೇ ಬೇರೆ. ಅಲ್ಲಿ ಕೆಸಿನೋ ನೋಡಿದಾದಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅದೆಲ್ಲ ನನಗೆ ಫ್ರಾಡ್ ಅನ್ನಿಸ್ತು. ನಾನು ದಯವಿಟ್ಟು ಹೇಳ್ತಿದ್ದೀನಿ, ಬೆಟ್ಟಿಂಗ್ ಆಗಲಿ, ಕಾರ್ಡ್ಸ್ ಆಗಲಿ, ಇಂಟ್ರಾಡೇ ಆಗಲಿ ಯಾರೂ ದಯವಿಟ್ಟು ಮಾಡಬೇಡ್ರಿ. ನಿಮ್ಮೊಬ್ಬರು ಮಿಸ್ಟೇಕಿಂದ ಹೋಲ್ ಫ್ಯಾಮಿಲಿ ಸಫರ್ ಮಾಡುತ್ತೆ. ಅದಕ್ಕೆ ಆ ಥರ ಏನಾದರೂ ನಿಮ್ಗೇನಾದರೂ ಆ ಥರ ಹ್ಯಾಬಿಟ್ಸ್ ಇದ್ದರೆ ಬಿಟ್ಬಿಡಿ. ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಲ್ಲಿ ಹೋಗಿ ಆದಮೇಲೆ ಅನ್ನಿಸ್ತು, ಏನು ಇಷ್ಟೊಂದು ಜನ ಆಂಟಿದಿರು, ಹುಡುಗಿದಿರು, ಅಂಕಲ್ದಿರು, ತಾತದಿರು, ಹುಡುಗರು ಎಲ್ಲರೂ ಕೆಸಿನೋಲ್ಲಿ ಆಟ ಆಡ್ತಾನೆ ಇದ್ದರು. ಲಾಸ್ ಆದ್ರೂ ಅದು ಹೆಂಗಾದ್ರೂ ಗೇನ್ ಮಾಡಬೇಕು ಅಂತ ಇನ್ನೂ ಲಾಸ್ ಮಾಡ್ಕೊತಾನೆ ಇದ್ದರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಹಾಗೆ ಮನೆ ಕಡೆ ಬಂದೆ. ಬೋಟ್ ಕರ್ಕೊಂಬಂದು ನಮ್ಮನ್ನ ಎಲ್ಲಿ ಪಿಕ್ ಮಾಡಿದ್ರೋ ಅಲ್ಲೇ ವಾಪಸ್ ಬಿಟ್ಟರು. ಇದಾಗಿತ್ತು ನಂದು ಕೆಸಿನೋದು ವ್ಲಾಗ್. ಇಷ್ಟೇಳಿ ನಾನು ವ್ಲಾಗ್ನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಕೆಸಿನೋಗೆ ಹೋಗೋರಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ನಿಮಗೂ ವಿಡಿಯೋ ನೋಡೋವಾಗ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿವರ್ಟ್ ಮಾಡ್ತೀನಿ. ಆ್ಯಂಡ್ ಇಷ್ಟೇಳಿ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಅಷ್ಟೇ.